ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಭಾಷಾ ಸಮಸ್ಯೆ ಹೆಂಗಿರುತ್ತೆ ಗ್ರಾಮೀಣ ಮಕ್ಕಳಿಗೆ? ಹಾಂ ಮೇಡಮ್, ಇದರಲ್ಲಿ ಒಂದು ನಾನು ನೋಡಿದ್ದೇನು ಅಂತಂದರೆ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ಸ್ಪೆಷಲಿ ಯಾಕೆ ಕೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಂ, ನಾನು ಕನ್ನಡ ಮೀಡಿಯಮಿಂದ ಏಕ್ದಮ್ ಬೇರೆ ಕಡೆಗೆ ನಾವು ಬಂದುಬಿಟ್ವಿ ಅಂದಾಗ ನಮಗೆ ಅದೊಂದು ಸ್ವಲ್ಪ ಶಾಕ್ ಆಗುತ್ತೆ. ಪದಗಳಿಂದ ಹಿಡಿದು ಸಬ್ಜೆಕ್ಟಿಂದ ಹಿಡಿದು ಆ ಸಬ್ಜೆಕ್ಟನ್ನ ಇಂಗ್ಲೀಷಲ್ಲಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಒಂಚೂರು ಟೈಮ್ ತಗೊಳುತ್ತೆ. ಇಂಗ್ಲೀಷ್ ಗೊತ್ತಿರುವಂತಹ ವಿದ್ಯಾರ್ಥಿಗೂ ಕನ್ನಡ ವಿದ್ಯಾರ್ಥಿಗೂ ಆ ವ್ಯತ್ಯಾಸ ಇರುತ್ತೆ. ಅವ್ರು ಬೇಗ ಅರ್ಥ ಮಾಡ್ಕೊಳ್ತಾರೆ, ನಾವುಗಳು ಸ್ವಲ್ಪ ಕಮ್ಮಿ ಲೇಟ್ ಆಗುತ್ತೆ. ಈ ಒಂದು ಪ್ರಾಬ್ಲಮ್ಮು ನಮ್ಮ ಕರ್ನಾಟಕದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಡೆಲ್ಲಿಯಿಂದ ಟೀಚರ್ಸ್ ಬಂದು ಇಲ್ಲಿ ಟೀಚ್ ಮಾಡೋದು ಹೊಸ ವಿಚಾರ ಅಲ್ಲ, ಮುಂಚೆನೇ ಬಂದಿದ್ದಾರೆ. ಬಟ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ಇನ್ ಹಿಂದಿ. ಮಧ್ಯದಲ್ಲಿ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಇಂಗ್ಲೀಷ್ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹಿಂದಿಗೆ ಜಂಪ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕಂಟ್ರೋಲ್. ಇಲ್ಲಿ ಇಲ್ಲ ಸ್ಟೂಡೆಂಟ್ಸು ಇಲ್ಲ ಫುಲ್ ಇಂಗ್ಲೀಷ್ ಅರ್ಥ ಮಾಡ್ಕೋತಾರೆ, ಇಲ್ಲ ಕನ್ನಡ ಅರ್ಥ ಮಾಡ್ಕೋತಾರೆ. ಅದಕ್ಕೋಸ್ಕರ ನಮ್ಮ ಲೋಕಲ್ ಗೈಡೆನ್ಸಲ್ಲಿ ಲೋಕಲ್ ಗಾರ್ಡಿಯನ್ಸ್ ಆಗಿ ಮೆಂಟರ್ಸ್ ಆಗಿ ಒಬ್ಬರು ಯಾವಾಗಲೂ ಅವರಿಗೆ ಇರಲೇಬೇಕು. ಸೊ ತುಂಬ ಜನ ಕನ್ನಡ ಮೀಡಿಯಮಿಂದ ಬಂದವರು IAS ಮಾಡೋದು ಖಂಡಿತ ಸಾಧ್ಯ ಮ್ಯಾಮ್. ಈಗ ಇಂಗ್ಲೀಷ್ ಕಲೀಲೇಬೇಕಾ? ಇಲ್ಲ ಮ್ಯಾಮ್, ಖಂಡಿತ ಸಾಧ್ಯ ಇಲ್ಲ. ಈಗ ಎರಡು ವಿಚಾರಗಳಿದ್ದಾವೆ. ಒಂದು, ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಆ್ಯಂಡ್ ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ರೆಪ್ರೆಸೆಂಟೇಷನ್. ಆ ಎರಡು ವಿಚಾರ ತೊಗೊಂಡಾಗ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮಗೆ ಇಂಗ್ಲೀಷೆಲ್ಲಾರು ಪಾಠ ಮಾಡಿ, ಇಂಗ್ಲೀಷೆಲ್ಲಾರು ಓದಿ, ಇಲ್ಲ ಇಂಗ್ಲೀಷ್ ಬುಕ್ಸ್ ಓದಿ, ಇಲ್ಲ ಕನ್ನಡ ಬುಕ್ ಓದಿ, ಯು ನೀಡ್ ಟು ಹ್ಯಾವ್ ನಾಲೆಡ್ಜ್. ನಾಲೆಡ್ಜಿಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ. ನೀವು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಸ್ಟೇಜಲ್ಲಿ ಯು ಡೋಂಟ್ ನೀಡ್ ಇಂಗ್ಲೀಷ್. ಕನ್ನಡ ಮೀಡಿಯಮಲ್ಲಿ ಬಂದವರು ಕನ್ನಡ ಮೀಡಿಯಮಲ್ಲೇ ಎಕ್ಸ್ಪ್ಲೇನ್ ಮಾಡೋವಂಥ ಟೀಚರ್ಸ್ ಯಾರು ಪಾಠ ಮಾಡ್ತಿರೋ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದೇ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಈಗ ನಾನು ಇಂಗ್ಲೀಷಲ್ಲಿ ಏನಾದ್ರು ಒಂದು ಪಾಠ ಮಾಡಿದೆ ಅಂದರೆ, ಈಗ ಮಕ್ಳಿಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮಾಡ್ತಾರೆ, ಯಾರೋ ಅಷ್ಟೊಂದು ಕ್ರೂರ ಟೀಚರ್ಸ್ ಇರಲ್ಲ ಅನ್ಕೋತೀನಿ. ಇಲ್ಲ, ನೀನಿದೆ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೋಬೇಕು ಅಂತ. ಸೊ ಲ್ಯಾಂಗ್ವೇಜ್ ಈಸ್ ನಾಟ್ ಎ ಬ್ಯಾರಿಯರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ಎಲ್ಲಿ ತಡೆ ಆಗಬಹುದು ಲ್ಯಾಂಗ್ವೇಜ್, ಭಾಷೆ ಅನ್ನೋದು? ಆ ಭಾಷೆ ಅನ್ನೋದು ಸಮಸ್ಯೆ ಅಂತ ಎಲ್ಲ ಆಗಬಹುದು. ನನಗೆ ತಿಳ್ಕೊಂಡಂಗೆ ಭಾಷೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಬಟ್ ಒಂದು, ನೀವು ಪೇಪರ್ ಬರಿಬೇಕಾದ್ರೆ, ಸೊ ಇನ್ ದ ಆಪ್ಷನಲ್ ಸಬ್ಜೆಕ್ಟ್ಸ್ ಬರಿಬೇಕಾದ್ರೆ ನಿಮಗೆ ಕೆಲವು ಸಬ್ಜೆಕ್ಟ್ಸಲ್ಲಿ ಯು ನೀಡ್ ಟು ಹ್ಯಾವ್ ಇಂಗ್ಲೀಷ್. ಅದಕ್ಕೆ ಕನ್ನಡದಲ್ಲಿ ಒಳ್ಳೆ ಸೋರ್ಸಸ್ ಇಲ್ಲ, ಮೆಟೀರಿಯಲ್ಸ್ ಇಲ್ಲ, ಸೊ ಅದಕ್ಕೆ ಒಳ್ಳೆ ಗೈಡ್ ಇಲ್ಲ. ಆ ಸ್ಟೇಜಲ್ಲಿ ನಿಮ್ಗೊಂಚೂರು ಕಷ್ಟ ಆಗ್ಬೋದು. ಬಟ್ ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಅದಕ್ಕೆ ಹೆಲ್ಪ್ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ, ಮೆಂಟರ್ಶಿಪ್ ಸಿಗುತ್ತೆ, ಟೀಚರ್ಸ್ ಸಿಗ್ತಾರೆ. ಸೊ ಯು ಕ್ಯಾನ್ ಸಾಲ್ವ್ ಇಟ್. ನನಗೆ ಗೊತ್ತಿರೋಂಗೆ ಲ್ಯಾಂಗ್ವೇಜ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್. ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರೋರು, ಇಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು, ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು IAS ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳೋದು ಭಾಳ ತಪ್ಪು. ನೀವು ಕನ್ನಡ ಮೀಡಿಯಮಿಂದ ಬಂದಿದ್ದರೂ ಕೂಡ ನಿಮಗೆ ನಾಲೆಡ್ಜ್ ಅಕ್ವೈರ್ ಮಾಡೋಕ್ಕೆ ಅಷ್ಟೇನು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷರು ಆಗಿರ್ಬೋದು. ಓಕೆ. ಸೊ ಈಗ